ಎಲ್ಲವೂ ಅದೃಷ್ಟದಿಂದಲೇ ಬರುತ್ತದೆ ಎಂದು ನಂಬುವುದು ಮೂರ್ಖತನ. ಪ್ರಯತ್ನವಿಲ್ಲದೆ ಅದೃಷ್ಟವು ಫಲ ನೀಡುವುದಿಲ್ಲ. ಹ್ಯಾಪಿ ಮಾರ್ನಿಂಗ್. ಇದು ಫ್ರೈಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇಲ್ಲ. ಆ್ಯಂಡ್ ಐ ನೋ ನೀವೆಲ್ಲರೂ ನನ್ನ ಹಾಗೆ ನನ್ನ ವಾಯ್ಸ್ನ ಮಿಸ್ ಮಾಡ್ಕೊತಾ ಇದ್ದೀರಾ. ಐ ಆಮ್ ರಿಯಲಿ ಸಾರಿ ಇರ್ರೆಗ್ಯುಲರ್ ಆಗಿ ವೀಡಿಯೋಸ್ನ ಪೋಸ್ಟ್ ಮಾಡ್ತಿರೋದಕ್ಕೆ. ಇವತ್ತಿನ ಔಟ್ಫಿಟ್ ಆಲ್ರೆಡಿ 2-3 ಟೈಮ್ಸ್ ವೇರ್ ಮಾಡಿದ್ದೀನಿ. ಹಾಗೆ ನೀವು ಯಾರಾದರೂ ನನಗೆ ಸೊಲ್ಯೂಷನ್ ಕೊಡಿ ಏರ್ ಫಾಲಿಗೆ, ಬಿಕಾಸ್ ನನಗೆ ಸಿಕ್ಕಾಬಡೆ ಏರ್ ಫಾಲ್ ಆಗ್ತಾ ಇದೆ. ಆ್ಯಂಡ್ ನಿನ್ನೆಯಿಂದ ನಾನು ಕ್ಲೈಂಟ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಕೋಚಿಂಗ್ ಪರ್ಪಸ್ಗೆ ಅಂತ. ನಿನ್ನೆ ಲೇಟ್ ಆಗಿ ಹೋಗಿತ್ತು, ಬಟ್ ಇವತ್ತು ಆ ಲೇಟ್ ಆಗಬಾರ್ದು ಅಂತ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೆಳಗಡೆ ತಿಂಡಿಗೆ ಅಂತ ಹೋದೆ. ತಿಂಡಿಗೆ ಟೊಮೆಟೊ ಬಾತ್ ಮಾಡಿದ್ರು, ಹಾಗೆ ನಾನು ಎಗ್ನ ಬಾಯ್ಲ್ ಮಾಡ್ಕೊಂಡಿದ್ದೆ. ನಿನ್ನೆ ಆಟೋ ಬುಕ್ ಆಗೋದು ಲೇಟ್ ಆಯ್ತು, ಇವತ್ತು ಹಾಗೆ ಆಗ್ಬಾರ್ದು ಅಂತ ಬೇಗ ಬುಕ್ ಮಾಡಿಬಿಟ್ಟಿದ್ವಿ. ಆ್ಯಂಡ್ ಬೇಗನೆ ಆಟೋ ಬಂದ್ಬಿಡ್ತು. ನನಗೋಸ್ಕರ ಪಾಪ ವೇಟ್ ಮಾಡ್ತಾ ಇರೋ ನಾನು ತಿಂಡಿ ಮಾಡಿ ಬರೋ ತನಕ. ಆ್ಯಂಡ್ ಟ್ರಾಫಿಕ್ ಸಿಕ್ಕಾಬಟ್ಟೆ ಇತ್ತು. 1 ಅವರಲ್ಲಿ ನಾನು ಆಟೋದಲ್ಲಿ ಕುತ್ಕೊಂಡು ಎಡಿಟಿಂಗ್ ಮಾಡ್ಕೊಂಡೆ. ಹೇಗೋ ಟ್ರಾಫಿಕ್ ಎಲ್ಲ ದಾಡ್ಕೊಂಡು ಕ್ಲೈಂಟ್ ಪ್ಲೇಸ್ ತಲುಪಿದೆ. ಆ್ಯಂಡ್ ನನ್ನ ಸೀನಿಯರ್ ಆಲ್ರೆಡಿ ಬಂದು ವರ್ಕ್ ಸ್ಟಾರ್ಟ್ ಮಾಡಿದ್ರು. ನಾವಿಲ್ಲಿ ಮಾಡ್ತಾ ಇರೋದು ಕೋಚಿಂಗ್ ಆ್ಯಂಡ್ ಅವರು ಪೇರೋಲ್ ಕೆಲಸನ ಮಾಡ್ತಾ ಇದ್ರು. ನನಗೆ ಇಲ್ಲಿ ಟ್ರಾವೆಲ್ ಒಂದೇ ಪ್ರಾಬ್ಲಮ್ ಆಗ್ತಾ ಇರೋದು, ಬಿಕಾಸ್ 1 ಅವರ್ಗಿಂತ ಜಾಸ್ತಿ ಆಟೋದಲ್ಲೇ ಕೂತಿರ್ಬೇಕು. ಆ್ಯಂಡ್ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಸೌತ್ ಇಂಡಿಯನ್ ಮೀಲ್ಸ್ ಹಾಗೆ ಕರ್ಬೂಜ ಅಲ್ಲ ಕಲ್ಲಂಗಡಿ ಹಣ್ಣ ಜ್ಯೂಸ್ ಕುಡ್ಕೊಂಡು ವಾಪಸ್ ಆಫೀಸಿಗೆ ಬಂದೆ. ಸ್ವಲ್ಪ ಕನ್ಫ್ಯೂಷನ್ಸು, ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನು, ಇದೆಲ್ಲದರ ಮಧ್ಯೆ ನಮ್ಮ ಕೆಲಸನ ಮುಗಿಸಿ ನಾವು PG ಕಡೆಗೆ ಹೊರಟ್ವಿ. ಆ್ಯಂಡ್ ಇವತ್ತಿಗೆ ಇಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವು ನನಗೋಸ್ಕರ ಕಾಯ್ತಾ ಇರಿ, ಹಾಗೆ ಓದ್ತಾ ಇರಿ. ಟಾಟಾ ಬಾಯ್.